ಹಾಗಾದ್ರೆ ಅವನು ಎಲ್ಲಿಂದ ಬಂದ, ಎಲ್ಲಿ ಇಳಿದ? ಬಸ್ ನಿಲ್ದಾಣದಲ್ಲಿ ಅವನು ಬಾಂಬ್ ಟೈಮರ್ನ ಫಿಕ್ಸ್ ಮಾಡಿದ್ದ. ಅದನ್ನೀಗ ಕಿರಣ್ ಹೇಳಿ ಹೊರಟಿದ್ರು. ಬಾಂಬ್ಗೆ ಟೈಮರ್ ಫಿಕ್ಸ್ ಮಾಡುವಂತಹ ದೃಶ್ಯ ಸಿಸಿಟಿವಿಗೆ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಟೈಮರ್ ಫಿಕ್ಸ್ ಮಾಡುವಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಬಸ್ ನಿಲ್ದಾಣದಲ್ಲಿ ಬಂದು ಅವನು ಬಾಂಬ್ ಟೈಮರ್ನ ಫಿಕ್ಸ್ ಮಾಡ್ತಾ ಇದ್ದಾನೆ. ನೋಡಿ, ಆ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಅಲ್ಲಿ ಕೂತವನು ಮಾಡ್ತಿರುವಂಥ ಕೆಲಸ ಅದನ್ನೇ ನೋಡಿ. ಇದು ಸಂಗತಿ. ಲಘು ಬಗೆಯಿಂದ ಅವನು ಬ್ಯಾಗಲ್ಲಿ ಅದನ್ನು ತೆಗೆದು ಟೈಮರ್ನ ಫಿಕ್ಸ್ ಮಾಡ್ತಾ ಇದ್ದಾನೆ. ಅಲ್ಲಿಂದ ಅವನು ಬಂದಿದ್ದು ರಾಮೇಶ್ವರಂ ಕೆಫೆಗೆ. ಕುಂದಲಹಳ್ಳಿ ರಾಮೇಶ್ವರಂ ಕೆಫೆಯ ಹತ್ತಿರದಲ್ಲಿರುವಂಥ ಒಂದು ಬಸ್ ಸ್ಟಾಪ್ ಇದು. ಬಸ್ ಸ್ಟಾಪಲ್ಲಿ ನಿಂತ್ಕೊಂಡವನು ಟೈಮರ್ನ ಫಿಕ್ಸ್ ಮಾಡ್ದ. ಅಂದರೆ ಅಲ್ಲಿಗೆ ಹೋಗಿ ಒಳಗಡೆಗೆ ಟೈಮ್ ಫಿಕ್ಸ್ ಮಾಡಿದ್ದಲ್ಲ, ಇಲ್ಲಿಂದನೇ ಫಿಕ್ಸ್ ಮಾಡಿಕೊಂಡು ಒಳಗಡೆ ಹೋಗಿದ್ದು. ಹೀಗಾಗಿನೇ ಅವನು ಲಘು ಬಗೆಯಿಂದ ಒಳಗಡೆ ಬರ್ತಾನೆ. ಬಂದಂಥವನು ಲಘು ಬಗೆಯಿಂದ ಜೋಡಿಸ್ತಾನೆ. ಅಲ್ಲಿಂದ ಇಡ್ಲಿ ಹಿಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾನೆ. ಅಲ್ಲಿಂದ ಕೇವಲ 9 ನಿಮಿಷದಲ್ಲಿ ಅಲ್ಲಿಂದ ವಿಶುಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವನು ರೇಟ್ ಹೇಳ್ತಾನೆ. ಅವನಿಗೆ ಗೊತ್ತು ಯಾವ ಸಂದರ್ಭದಲ್ಲಿ ಬೇಕಾದರೂ ಏನು ಬೇಕಾದ್ರೂ ಆಗ್ಬೋದು ಅಂತ. ಟೈಮರ್ ಫಿಕ್ಸ್ ಮಾಡಿದ್ದು ನೋಡಿ. ಅದೂ ಕೂಡ ಅದಕ್ಕೊಂದಿಷ್ಟು ಒಂದು ಲೆಕ್ಕಾಚಾರಗಳಿದೆ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ನನಗೆ, ಏನು ಎತ್ತ, ಎಷ್ಟರ ಮಟ್ಟಿಗೆ ನಾವು ಬಾರ್ಡರ್ ತಲುಪ್ಬೋದು ನಾನು. ಯಾಕಂದರೆ ರಾಮೇಶ್ವರಂ ಕೆಫೆ, ಈ ಭಾಗದ ರಾಮೇಶ್ವರಂ ಕೆಫೆಯನ್ನು ಅವನು ಸೆಲೆಕ್ಟ್ ಮಾಡ್ಕೊಂಡಿದ್ದೇ ಈ ಕಾರಣದಿಂದ, ಕುಂದಲಹಳ್ಳಿನಲ್ಲಿ. ಅಲ್ಲಿಂದ ಈಸಿಯಾಗಿ ತಮಿಳುನಾಡಿನ ಬಾರ್ಡರ್ ದಾಟಿಬಿಡ್ಬೋದು ನಾನು 1-1.5 ಗಂಟೆನಲ್ಲಿ ಅಂತ. ನಾವು 3 ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಬಸ್ನಿಂದ ಇಳಿದಂಥ ದೃಶ್ಯ ನಂಬರ್ 1. ಬಸ್ನಿಂದ ಅವನು ಆಗಂತುಕ ಕೆಳಗಡೆ ಇಳಿತಾ ಇದ್ದಾನೆ. ಬಸ್ನಿಂದ ಇಳಿದಂಥವನು ಅವನು ಬರ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಸೀನ್ ನಂಬರ್ 1. ಸೀನ್ ನಂಬರ್ 2, ಅಲ್ಲೇ ಇರುವಂಥ ಬಸ್ ಸ್ಟಾಪ್, ಕುಂದಲಹಳ್ಳಿ ಇರುವಂಥ ಬಸ್ ಸ್ಟಾಪಲ್ಲಿ ಅವನು ಟೈಮರ್ನ ಜೋಡಿಸ್ತಾ ಇದ್ದಾನೆ, ಫಿಕ್ಸ್ ಮಾಡ್ತಾ ಇದ್ದಾನೆ ಟೈಮರ್ನ. ಬಾಂಬಿಗೆ ಟೈಮರ್ನ ಫಿಕ್ಸ್ ಮಾಡ್ತಾ ಇದ್ದಾನೆ. ದೃಶ್ಯ ನಂಬರ್ 2. ಸೀನ್ ನಂಬರ್ 3 ನಾವು ತೋರಿಸ್ತಾ ಇದ್ದೀವಿ. ಲಘು ಬಗೆಯಿಂದ ಫೋನಲ್ಲಿ ಮಾತಾಡ್ಕೊಳ್ತಾ ಒಳಗಡೆ ಬರ್ತಾನೆ. 9 ನಿಮಿಷಗಳ ಕಾಲ ಅಲ್ಲಿರ್ತಾನೆ. 9 ನಿಮಿಷಕ್ಕೆ ಅಲ್ಲಿಂದ ರೈಟ್ ಹೇಳ್ತಾನೆ. ಎಲ್ಲವನ್ನೂ ಕೂಡ ಫಟಾಫಟ್ ಮಾಡಿ ನೋಡ್ತಾನೆ, ಸ್ಥಿತಿಗತಿಗಳು ಏನು ಎತ್ತ ಅಂತ. ಅಲ್ಲಿ ಹ್ಯಾಂಡ್ ವಾಶ್ ಮಾಡುವಂಥ ವಾಶ್ ಬೇಸಿನ್ ಏನಿದೆಯಲ್ಲ, ಅಲ್ಲಿ ಅದನ್ನು ಇಟ್ಟ ಬ್ಯಾಗನ್ನು ಅಲ್ಲಿಂದ ಇವನು ಪರಾರಿಯಾದ. ಬರಬೇಕಾದ್ರೂ ಕೂಡ ಲಘು ಬಗೆಯಿಂದ ಬರ್ತಾನೆ, ಹೋಗಬೇಕಾದರೂ ಕೂಡ ಲಘು ಬಗೆಯಿಂದ ಹೋಗ್ತಾನೆ. ಅವನಿಗೆ ಪಕ್ಕಾ ಟೈಮಿಂಗ್ ಗೊತ್ತಿರುತ್ತೆ ಅವನಿಗೆ. ಯಾಕಂದರೆ ಅವನೇ ಟೈಮ್ ಫಿಕ್ಸ್ ಮಾಡಿದ್ದಾನೆ. ಅವನೇ ಟೈಮ್ ಫಿಕ್ಸ್ ಮಾಡಿರುವಂಥವನು, ಪಕ್ಕಾ ಗೊತ್ತಿದೆ ಅವನಿಗೆ. ಯಾಕಂದರೆ 1.5 ಗಂಟೆ ಯಾಕೆ ಇಟ್ಟ ಅಷ್ಟೊಂದು ಸಮಯನ ಅಂತಂದ್ರೆ ಅದಕ್ಕೂ ಕೂಡ ಕಾರಣ ಇದೆ. ಇಲ್ಲಿಂದ ಏನಾದರೂ ಹೊರಟ್ರೆ 1 ಗಂಟೆಯಲ್ಲಿ ಅವನು ಬಾರ್ಡರ್ ದಾಟಬಹುದು. ಏನಾದರೂ ಟ್ರಾಫಿಕ್ ಏನಾದರೂ ಜಾಮ್ ಆಯಿತು ಅಂತಂದರೆ 1.5 ಗಂಟೆ ಒಳಗಡೆಗೆ ಅವನು ಬಾರ್ಡರ್ನ ದಾಟಿ ಹೊರಟು ಹೋಗ್ಬೋದು, ತಪ್ಪಿಸ್ಕೋಬೋದು. ಇದಕ್ಕೋಸ್ಕರ ಬೇರೆ ಭಾಗದಲ್ಲಿ ಎಲ್ಲಾದರೂ ಇಟ್ಟಿದ್ದಿದ್ರೆ ಸಿಕ್ಕಾಕೊಂಡ್ಬಿಡ್ತಿದ್ದ. ಯಾಕಂದರೆ ಅಷ್ಟು ಸುಲಭ ಅಲ್ಲ. ಎಲ್ಲಿ ನೋಡೋದ್ರಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೆ. ಹೀಗಾಗಿ ಬೆಂಗಳೂರಿನ ಹೊರವಲಯವನ್ನೇ ಅವನು ಆಯ್ಕೆ ಮಾಡ್ಕೊಂಡಿದ್ದು. ಯಾಕಪ್ಪ ಅಂತಂದರೆ ಬಹಳ ಈಸಿಯಾಗಿ ತಪ್ಪಿಸ್ಕೋಬೋದು ಅಂತ. ಅಂದರೆ ತುಂಬ ಸ್ಪಷ್ಟ ಇವನಿಗೆ ಇದರ ಬಗ್ಗೆ ಎಲ್ಲ ನಾಲೆಡ್ಜ್ ಇದೆ, ಎಲ್ಲ ಐಡಿಯಾ ಇದೆ, ಎಲ್ಲ ಲೆಕ್ಕಾಚಾರಗಳಿವೆ. ಎಲ್ಲದನ್ನೂ ಕೂಡ ಅವನು ಅಳೆದು ತೂಗಿ ನೋಡಿದ್ದಾನೆ. ಹಿಂದೆ ಹಲವಾರು ಬಾರಿ ಭೇಟಿ ಕೊಟ್ಟಿದ್ದಾನೆ. ಹೀಗಾಗಿಯೇ ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಅವನು ಸಿದ್ಧತೆ ಮಾಡಿಕೊಂಡೇ ಬಂದು ಬಾಂಬ್ ಬಿಟ್ಟ, ಅಲ್ಲಿಂದ ಪರಾರಿ ಆದ. ಎಸ್, ನೋಡಿ, ಈ ನಡುವಿನ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಅಂದರೆ ದೃಶ್ಯ 1, ದೃಶ್ಯ 2 ಅದನ್ನು ತೋರಿಸ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ ಟೈಮರ್ ಫಿಕ್ಸ್ ಮಾಡಿ ಅಲ್ಲಿಂದ ಅವನು ಹೊರಡ್ತಾನೆ. ಬಸ್ ಸ್ಟ್ಯಾಂಡಲ್ಲಿ ಟೈಮರ್ ಫಿಕ್ಸ್ ಮಾಡಿಕೊಂಡು ನೋಡಿ ಅಲ್ಲಿಂದ ಹೊರಡ್ತಿರುವಂಥ ದೃಶ್ಯಾವಳಿಗಳು. ಅಲ್ಲಿಂದ ದೃಶ್ಯ 3ನಲ್ಲಿ ನಾವು ನೋಡ್ತಾ ಇದ್ದೀವಿ. ಸೀನ್ ನಂಬರ್ 3ನಲ್ಲಿ ಅವನು ಹೋಟೆಲ್ನ ಒಳಗಡೆಗೆ ಬರ್ತಾ ಇರೋದು, ಕೆಫೆಯ ಒಳಗಡೆಗೆ ಬರ್ತಿರುವಂಥ ದೃಶ್ಯಾವಳಿಗಳು. ಅದಾದಮೇಲೆ ಫಿಕ್ಸ್ ಮಾಡ್ತಾನೆ. 9 ನಿಮಿಷದಲ್ಲಿ ಅಲ್ಲಿಂದ ಎಕ್ಸಿಟ್. ಕೇವಲ 9 ಮಿನಿಟ್ಸಲ್ಲಿ ಅಲ್ಲಿಂದ ಅವನು ಹೊರಗಡೆಗೆ ಹೊರಟ. ದೃಶ್ಯ 1, ದೃಶ್ಯ 2, ದೃಶ್ಯ 3 ನಾವು ತೋರಿಸ್ತಾ ಇದ್ದೀವಿ. ಸೀನ್ ನಂಬರ್ 1ನಲ್ಲಿ ಬಸ್ ಇಳಿದು ಹೆಂಗೆ ಬಂದ ಅಂತ. ಸೀನ್ ನಂಬರ್ 2 ಅಲ್ಲಿರುವಂಥ ಬಸ್ ಸ್ಟಾಪಲ್ಲಿ ಅವನು ಟೈಮರ್ನ ಅಳವಡಿಸಿದ್ದು. ಸೀನ್ ನಂಬರ್ 3 ಅಲ್ಲಿಂದ ಅವನು ಹೊರಟಿದ್ದು, ಹೋಟೆಲ್ಗೆ ಬಂದಿದ್ದು, 9 ನಿಮಿಷಗಳಲ್ಲಿ ತನ್ನ ಎಲ್ಲ ಕೆಲಸಗಳನ್ನು ಮುಗಿಸಿದ್ದು, ಅಲ್ಲಿಂದ ನಾಪತ್ತೆ ಆದದ್ದು. ಬನ್ನಿ, ಕಿರಣ್ ನಮ್ಮ ಜೊತೆಗೆ ಮತ್ತೆ ಸಂಪರ್ಕದಲ್ಲಿದೆ. ಕಿರಣ್, ನಾವೆಲ್ಲವನ್ನೂ ಕೂಡ ಭಾಳ ಅಚ್ಚುಕಟ್ಟಾಗಿ ತೋರಿಸಿದ್ವಿ ಏನು ಎತ್ತ ಅನ್ನುವಂಥದ್ದು. ಯಾಕಂದರೆ ಅವನು ಬೆಳಗ್ಗೆ ಇಳಿದಂಥ ವಿವರಗಳು, ಅದಾದಮೇಲೆ ಅವನು ಬಸ್ ಸ್ಟಾಪಿಗೆ ಬಂದಿದ್ದು. ಒಂದು ಚಿಕ್ಕ ಬಸ್ ಸ್ಟಾಪ್ ಅದು. ಬಸ್ ಸ್ಟಾಪಿಗೆ ಬಂದು ಎಷ್ಟು ಸಲೀಸಾಗಿ ಅವನು ಕೆಲಸ ಮುಗಿಸ್ಕೊತಾನೆ ನೋಡಿ.
ಅಲ್ಲೇ ಟೈಮರ್ ಫಿಕ್ಸ್ ಮಾಡ್ತಾನೆ. ಟೈಮರ್ ಫಿಕ್ಸ್ ಮಾಡಿ ಅಲ್ಲಿಂದ ಅವನು ಹೊರಗಡೆ ಬರ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸಿದ್ವಿ. ಅಲ್ಲಿಂದ ಭಾಳ ಹತ್ತಿರದಲ್ಲೇ ಇದೆ, ಕುಂದಲಳಿಯ ಬಸ್ ಸ್ಟಾಪಲ್ಲೇ ಅವನು ಅದೆಲ್ಲವನ್ನು ಕೂಡ ಫಿಕ್ಸ್ ಮಾಡಿದ್ದು. ಭಾಳ ಹತ್ತಿರದಲ್ಲಿದೆ ರಾಮೇಶ್ವರಂ ಕೆಫೆಯ ಒಳಗಡೆ ಬಂದ. 11:43 ಸುಮಾರಿಗೆ ಒಳಗಡೆ ಬಂದಿರುವಂಥವನು ಅಂದರೆ ಅದು ಸರಿಸುಮಾರು 9 ನಿಮಿಷಗಳ ಕಾಲ ಅಲ್ಲಿದ್ದುಕೊಂಡು ತನ್ನೆಲ್ಲ ಕೆಲಸ ಮುಗಿಸಿ ಹೋದ. ಕಿರಣ್ ಇಲ್ಲಿ ತುಂಬ ಸ್ಪಷ್ಟ, ಇಲ್ಲಿ ಅವನಿಗೆ ಎಲ್ಲ ವಿವರಗಳು ಕೂಡ ಗೊತ್ತಿದೆ, ಎಲ್ಲ ಸಂಗತಿಗಳನ್ನು ಕೂಡ ಅವನು ಕಲೆ ಹಾಕಿದ್ದಾನೆ. ಹೀಗಾಗಿನೇ ಅವನು ಲಘು ಬಗೆಯಿಂದ ಬಂದ, ಅಚ್ಚುಕಟ್ಟ ತನ್ನ ಕೆಲಸ ಮುಗಿಸಿ ಅಲ್ಲಿಂದ ಹೊರಟ. ಏನಂತೀರಿ? ಖಂಡಿತ ಖಂಡಿತ ರಂಗನಾಥ್, ಮುಖ್ಯವಾಗಿ ಆತ ಈಗ ಬರೋ ಮುಂಚೆ ಬಹಳಷ್ಟು ಆತ ವರ್ಕೌಟ್ ಮಾಡಿದ್ದಾನೆ, ಪ್ಲಾನ್ ಮಾಡ್ಕೊಂಡಿದ್ದಾನೆ. ಎಲ್ಲಿಂದ ಇಳಿಬೇಕು, ಎಲ್ಲಿ ಇಳಿದು ಎಲ್ಲಿಗೆ ಹೋಗ್ಬೇಕು, ಅಲ್ಲಿ ಆ ಡಿವೈಸನ್ನು ತಗೊಬಂದಿರುವಂಥದ್ದನ್ನ ಎಲ್ಲಿ ಇಡಬೇಕು, ನಂತರ ಆಮೇಲೆ ಹೊರಗಡೆ ಬರಬೇಕು, ಮತ್ತು ಎಷ್ಟೊತ್ತಿಗೆ ನಾವು ಹೊರಗಡೆ ಹೋಗ್ಬೇಕು ಅಂತ ಕಂಪ್ಲೀಟಾಗಿ ಪ್ಲಾನ್ ಮಾಡಿಕೊಂಡೇ ಆತ ಬಂದಿದ್ದಾನೆ. ಅಂದರೆ ಇದೇನು ಫಸ್ಟ್ ಟೈಮ್ ಆತ ಬಂದಿಲ್ಲ, ಬಹುಶಃ ಒನ್ ಆರ್ 2 ಟೈಮ್ಸ್ ಆ ಜಾಗಕ್ಕೆಲ್ಲ ಬಂದು ನೋಡಿಕೊಂಡು ರೇಖಿ ಮಾಡಿಕೊಂಡು ಕಂಪ್ಲೀಟಾಗಿ ಮಾಹಿತಿಯನ್ನು ತಗೊಂಡು ಯಾವ ಬಸ್ಸಿಂದ ಬಂದು ಇಳಿಬೇಕು, ಇಳಿದ ಮೇಲೆ ಎಲ್ಲಿಗೆ ಹೋಗಬೇಕು ಅಂತ. ಆಮೇಲೆ ಆ ಕೆಫೆನೂ ಕೂಡ ಟಾರ್ಗೆಟ್ ಮಾಡ್ಕೊಂಡಿರೋದು ಒಂದು ಕಡೆ ಈಸಿಯಾಗಿ ಬಾರ್ಡರ್ ಕ್ರಾಸ್ ಮಾಡೋದು ಒಂದು ಕಡೆ ಆಯಿತು ಅಂದರೆ, ಇನ್ನೊಂದು ಕಡೆ ಒಂದು ಕೆಫೆಯಾಗಿ ಇರುವಂಥ ಒಂದು ಪಬ್ಲಿಸಿಟಿ ಅಂದರೆ ಪಾಪ್ಯುಲಾರಿಟಿ ಒಂದು ಇರೋದು, ಜೊತೆಗೆ ಅಲ್ಲಿ IT ಕಾರಿಡಾರ್ ಇದೆ, ITPL ಇದೆ, ಆ ವೈಟ್ ಫೀಲ್ಡ್ ಭಾಳಷ್ಟು ಪ್ರತಿಷ್ಠಿತ ಏರಿಯಾ. ಆಮೇಲೆ ಜೊತೆಗೆ ಅಲ್ಲಿ ಏನಾರ ಒಂದು ಈ ಥರದ್ದು ಒಂದು ಘಟನೆ ಆಯಿತು ಅಂದರೆ ಗ್ಲೋಬಲಿ ಅಟೆನ್ಷನ್, ಎಲ್ಲರ ಅಟೆನ್ಷನ್ ತಮ್ಮ ಕಡೆ ಬರುತ್ತೆ ಅನ್ನೋ ಒಂದು ಉದ್ದೇಶ ಕೂಡ ಇದೆ. ಹಾಗಾಗಿ ಆಮೇಲೆ ಆ 1 o'clock ಅನ್ನೋದು ಏನಿದೆ, ಆ ಬ್ಲಾಸ್ಟ್ ಆಗಿದ್ದ ಟೈಮ್ ಇದೆಯಲ್ಲ, ಇಟ್ಸ್ ಎ ಪ್ರೈಮ್ ಟೈಮು. ಲಂಚ್ಗೆ ಅಂತ ಕೆಲವೊಂದು ಸಾಫ್ಟ್ವೇರ್ ಎಂಪ್ಲಾಯೀಸ್ಗಳು ಇರ್ಬೋದು, ಅಲ್ಲಿಗೆ ಜಾಸ್ತಿ ಜನ ಬರ್ತಾರೆ ಅನ್ನೋದು. ಆಮೇಲೆ ಜೊತೆಗೆ ರಂಗನಾಥ್, ಅಲ್ಲಿ 2 ಬ್ಲಾಸ್ಟ್ ಆಗುತ್ತೆ, ಒನ್ ಬೈ ಒನ್. ಒಂದಕ್ಕೆ 5 ಸೆಕೆಂಡ್ ಡಿಫ್ರೆನ್ಸ್ ಆಗುತ್ತೆ. ಬಹುಶಃ 5 ಸೆಕೆಂಡ್ ಡಿಫ್ರೆನ್ಸ್ ಆಗಲಿ ಅಟ್ ಎ ಟೈಮ್ ಎರಡೂ ಕೂಡ ಬ್ಲಾಸ್ಟ್ ಆಗಿದ್ರೆ ಕ್ಯಾಶುಯಾಲಿಟೀಸ್ ಜಾಸ್ತಿ ಆಗ್ತಾಯಿತ್ತು. ಎಲ್ಲೋ ಒಂದು ಕಡೆ ಆ ಸೆಟ್ ಮಾಡೋದ್ರಲ್ಲಿ ಟೈಮರಲ್ಲಿ ಬಹುಶಃ ಅದು ಸೆಕೆಂಡ್ಸಲ್ಲಿ ಹೆಚ್ಚು ಕಮ್ಮಿ ಆಗಿ ಆ ಬಸ್ ಸ್ಟಾಪಲ್ಲಿ ಕುತ್ಕೊಂಡು ಒಂದು ಸೆಟ್ ಮಾಡಿಕೊಂಡು ನಂತರ ಆ ಟೈಮರನ್ನು ತೊಗೊಬಂದು ಇಲ್ಲಿ ಆ ಬ್ಯಾಗ್ ಒಳಗಡೆ, ಆ ಬ್ಲ್ಯಾಕ್ ಕಲರ್ ಬ್ಯಾಗ್ ಏನು ಹಾಕೊಬಂದಿದ್ದ ಅದರೊಳಗಡೆ ಇಟ್ಕೊಂಡಿದ್ದ, ಆ ಬ್ಯಾಗಿಂದ ತೆಗೆದು ಅದನ್ನು ಆ ಒಂದು ಎಲ್ಲಿ ಇಡಬೇಕು ಅಂತ ಇದನ್ನ ಅಲ್ಲಿ ಇಟ್ಬಿಟ್ಟು ನಂತರ ಅದೇ ಬ್ಯಾಗಲ್ಲಿ ಹಾಕ್ಕೊಂಡು ರವೆ ಇಡ್ಲಿ ತಿಂದು ಅಲ್ಲಿಂದ ಹೊರಗಡೆ 9 ನಿಮಿಷಗಳ ಕಾಲ ಆ ಒಂದು ಜಾಗದಲ್ಲಿಂದ ಹೊರಗಡೆ ಬರ್ತಾನೆ. ನಂತರ ಆತ ಎಲ್ಲಿಗೆ ಹೋದ, ಮತ್ತೇನಾರ ಬಸ್ ಹತ್ತ, ಯಾಕೆಂದ್ರೆ ಬಸ್ಸಲ್ಲಿ ಇಳಿದಿದ್ದು ನಮಗೆ ಇಲ್ಲಿವರೆಗೂ ಒಂದಷ್ಟು ಮಾಹಿತಿ ಸಿಕ್ಕಿದೆ. ನಂತರ ಇದು ಆದಮೇಲೆ ಹೊರಗಡೆಯಿಂದ ಬಂದಮೇಲೆ ಆತ ಯಾವ ದಿಕ್ಕಿನಲ್ಲಿ ಹೋದ, ಮತ್ತೆ ಬೇರೆ ಬಸ್ ಹತ್ತಿದ್ನೋ ಅಥವಾ ದೂರದಲ್ಲಿ ಯಾವ್ದಾರ ಅವನಿಗಾಗಿ ಯಾರೋ ಕಾಯ್ತಾ ಇದ್ರು ಅದನ್ನ ಪಿಕ್ ಮಾಡ್ಕೊಂಡು ಹೋದ್ರು ಅನ್ನೋದನ್ನು ಕೂಡ ನೋಡಿದೆ. ಒಟ್ಟಾರೆ ಇಲ್ಲೆಲ್ಲವೂ ಕೂಡ ಪೊಲೀಸರಿಗೆ ನನ್ನ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಸಿಗಬಾರ್ದು ಅಂತ ಎಲ್ಲವೂ ಕೂಡ ಆತ ಬಹಳಷ್ಟು ಪ್ರಿಕಾಷನ್ ಮೆಜರ್ಸ್ ಅನ್ನ ತಗೊಂಡಿರೋ ಹಂಗೆ ಕಾಣ್ತಾ ಇದೆ. ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.